ಸುಶೀಲಕ್ಕ ಆಯ್ತಾ ಎಲ್ಲ ಕೆಲಸ? ಹ್ಞೂನ್ರವ, ಎಲ್ಲ ಕೆಲಸ ಏನೈತಿ ಸೊಸಿ ಇದಾಳಲ್ಲ ಮಾಡ್ತಾಳೆ ಹಂಗೆ ತಕ್ಕಮಟ್ಟಿಗೆ. ನಾನು ಆಕಿ ಕೈಗೆ ಕಾಲಿಗೆ ಆಗತ್ತಷ್ಟೇ. ಎಲ್ಲ ಕೆಲಸ ಮುಗಿಸಿ ಬಂದು ಊಟ ಮಾಡಿ ಬಂದು ಕುತ್ಕೊಂಡಿದ್ದೆ ನೋಡು. ಅಲ್ಲ ಅವರ ಹಂಗೆ ನಿಂತಿದ್ದೆ. ರಾಮ್ ಬಿಡವ ನಿಂದೆ, ಸೊಸಿ ಎಲ್ಲ ಮಾಡಾಕ್ತಾಳೆ. ಆರಾಮಾಗಿದೆಯಾ? ಹ್ಞೂನವ, ಹೌದು, ಯಾರಿಲ್ಲ ಅಂದ್ರು. ನೀನು ನಿನ್ನ ಮಗನಿಗೆ ಮದುವೆ ಮಾಡು. ನಿನ್ನ ಮಗಳು ಮಾಡ್ಬೇಕು ಅಂತ ಆಮೇಲೆ ನಿನ್ನ ಮಗನ್ ಮಾಡ್ತೀಯ ಅಂತೀಯ. ಮತ್ತಿನ್ನು ಸೊಸಿ ಬರಕ್ಕೆ ತಡ ಆಕತ್ತಿ ನಿನಗೆ. ನಾನೇನು ಮಾಡ್ಲವ? ಹ್ಞೂನೇ ಸುಶೀಲಕ್ಕ, ನನ್ನ ಮಗಳದ್ದು ಆತು ಓದೋದು. ಈ ವರ್ಷಕ್ಕೆ ಮುಗೀತತಿ. ಅದೇ ಯಾವಾಗ ಮೇಘ ಮೇಘ ಮುಗೀತತ್ತಂತ ಪಕ್ಕಿದು. ಅದಕ್ಕೆ ಮುಗಿದ್ಮೇಲೆ ಮದುವೆ ಮಾಡೋಣ ಅಂತಿದ್ದಿ ಸುಶೀಲಕ್ಕ. ಯಾವುದಾದ್ರೂ ಹುಡುಗ ಇದ್ರೆ ಹೇಳು, ನೋಡೋಣಂತೆ. ನಂಗೆ ಯಾವುದು ಗೊತ್ತಿಲ್ಲ. ನಮ್ಮ ಯಜಮಾನ್ರಿಗೆ ಕೇಳಿ ನೋಡ್ತೀನಿ. ಅವ್ರಿಗೆ ಯಾವುದಾದ್ರೂ ಗೊತ್ತಿದ್ರು ಗೊತ್ತಿರ್ತವೆ. ಸರಿ ಆಯಿತು, ಕೇಳಿ ಹೇಳಿ ಸುಶೀಲಕ್ಕ ಗೌಡ್ರಿಗೆ. ಏನೋ ಒಂದು ಅತ್ಲಾಗ ಹಾಕಿದ್ದು ದೌಡ್ ಮದುವೆ ಆತಂದ್ರೆ ನನ್ನ ಮಗಂದು ಮಾಡಕ್ಕೆ ಬರ್ತದೆ ಬೇಗ ಬೇಗ. ಮತ್ತೇನಾದ್ರು ಹುಡುಗ ಹಿಂಗೆ ಇರ್ಬೇಕು ಹಂಗೆ ಇರ್ಬೇಕು ಅಂತ ಏನಾದ್ರು ಆಯ್ತಾ? ತಕ್ಕ ಮಟ್ಟಿಗೆ ಓದಿರ್ಬೇಕು ನೋಡಿ ಸುಶೀಲಕ್ಕ. ಆಮೇಲೆ ಸ್ವಲ್ಪ ಆಸ್ತಿ ಗಿಸ್ತಿ ಇರಲಿ, ಹಂಗೆ ಹುಡುಗಂಗೆ ಒಳ್ಳೆ ಕೆಲಸನೇ ಇರ್ಬೇಕೇವ. ಮತ್ತೆ ಹೆಂಗೆ ಕೊಡೋಕ್ಕಾಗತ್ತಾ ನನ್ನ ಮಕ್ಕಳನ್ನ ನೋಡಿ ಮಾಡಿ ಕೊಡ್ಬೇಕಲ್ಲ ಅದಕ್ಕೆ. ಸರಿ ಆಯ್ತಗ, ನಮ್ಮ ಯಜಮಾನ್ರು ಬರಲಿ, ಅವ್ರಿಗೆ ಹೇಳಿರ್ತೀನಿ. ಹಂಗೆ ಯಾವುದಾದ್ರು ಇದ್ರೆ ನೋಡೋಣಂತೆ. ಮತ್ತೆ ಅಡುಗೆ ಊಟ ನಿಮ್ಮಿಬ್ರದ್ದು ಆತಿಲ್ಲ? ಓ ಆತೇವ, ಹೆಸರು ಕಾಳು ಸಾರು ಮಾಡಿದ್ದೆ, ಬದನೆಕಾಯಿ ಪಲ್ಯ. ಇವತ್ತೇನು ರೊಟ್ಟಿ ಮಾಡಿಲ್ಲ, ಚಪಾತಿ ಮಾಡಿದ್ದೆ. ಆಮೇಲೆ ಅನ್ನ ಅಷ್ಟೇ, ಮೇಲೆ ಸ್ವಲ್ಪ ನೀರು. ಮುಗೀತು ನೋಡು ಊಟ ಇವತ್ತಿಂದ. ನಮ್ದು ಅದೇ ಅನ್ನ ಸಾರು ರೊಟ್ಟಿ ಪಲ್ಯ. ನಿನ್ನ ಸ್ವಲ್ಪ ಚಿಕನ್ ಮಾಡೋಣ ಅಂತಂದ್ರೆ ಸಂಕಷ್ಟ ಇತ್ತಲ್ಲ, ಅದಕ್ಕೆ ಮಾಡಕ್ ಹೋಗ್ಲಿಲ್ಲವ. ಇನ್ನಿವತ್ತು ಸೋಮವಾರ, ನಾಳೆ ಮಂಗಳವಾರನೇ ಮಾಡೋಕ್ಕಾಗೋದು. ಅಯ್ಯೋ ನಂದೇನು ಕೇಳ್ತೀಯ ಸುಶೀಲಕ್ಕ, ನಿನ್ನೆ ನನಗೆ ಗೊತ್ತಿಲ್ಲವ ಸಂಕಷ್ಟಿ ಅಂತ ಹೇಳಿ. ಇವರಿಗೆ ತರ ಕೇಳ್ಬಿಟ್ಟಿನಿ, ಚಿಕನ್ ತಂದುಬಿಟ್ಟಾರೆ. 1.5 kg ಚಿಕನ್ ತಂದುಬಿಟ್ಟಾರೆ. ಎಲ್ಲ ಕಬಾಬ್ ಮಾಡೋಣ ಬಿರಿಯಾನಿ ಮಾಡೋಣ ಅಂತೆಲ್ಲ ಅನ್ಕೊಂಡು ಮಾಡ್ಕೊಂಡೆಲ್ಲ ತಯಾರು ಮಾಡ್ಕೊಂಡ್ಬಿಟ್ಟಿನಿ. ಆಮೇಲೆ ಮಾಡಕ್ಕೆ ನಿಂತ್ಕೊಂಡಿನಿ, ಆವಾಗ ನೋಡ್ತೀನಿ ಇವತ್ತು ಸಂಕಷ್ಟಿ. ಮತ್ತು ಅಂದಿದ್ದು ನಿನ್ನ ಚಲಕತ್ತ ಏನು ಮಾಡೋದು ನಡೀತತಿ ಅಂತೇಳಿ ಬೇರೆ ತಪ್ಪ ಅಂತ ಅನ್ಕೊಂಡು ತಿಂದೆದ್ದೆ ಅಷ್ಟೆ. ಒಂದೊಂದ್ಸಲ ಹಿಂಗಾಕತ್ತೆ, ಏನು ಮಾಡೋಕ್ಕಾಗಲ್ಲ ಬಿಡು, ಹೋಗಿ. ಎಲ್ಲ ಹೊಂಟೇವ? ಅದು ಅತ್ತಿ, ಇದು ಸೋಪ್ ಖಾಲಿ ಆಗಿತ್ತು ಬಟ್ಟೆ ತೊಳೆಯೋಕ್ಕೆ, ಅದಕ್ಕೆ ತಗೊಂಬರೋಣ ಅಂತ. ಇಲ್ಲ ಐತಲ್ಲ ಶೆಟ್ರಂಗಡಿ, ಹೋಗ್ಬರೋಣ ಅಂತೇಳಿ ಹೊಂಟಿದ್ದೆ. ನಾವು ಎಲ್ಲ ಶೆಟ್ರಂಗಡಿಗಳಿಂದ ಆಸೆ ಬಂದ್ವಿ. ಬಾಗ್ಲಕೊಂಡೋಗ್ಯ ನಾವು ಶೆಟ್ರಂಗಡಿ ಓಪನ್ ಇಲ್ಲ ತಗ. ಅವ್ನ ಅಂಗಡಿ ಬಾಗ್ಲಿ ಯಾವಾಗ ತೆಗ್ದಿರ್ತಾನ ಅನ್ನೋದೇ ಗೊತ್ತಾಗಲ್ಲ ಮರೈತಿ. ಯಾವಾಗಾರ ಹೋಗಿ ನೀನು, ಯಾವಾಗಲೂ ಬಾಗ್ಲು ಮುಚ್ಚಿರ್ತೈತಿ. ಒಂದಿನಕರ ನೆಟ್ಟು ತೆಗ್ದಿರ್ತಾನ. ಇಲ್ಲ ಅಂತ ಬಿಡವ. ಮತ್ತೇನೇನು ಮತ್ತೆ ಆಮೇಲೆ ನಿಮ್ಮ ಮಾವನ ಹತ್ರ ತರಿಸಿದ್ರಾತು. ಇರ್ಲೋಗು, ಸ್ವಲ್ಪ ಹೊತ್ತು ಮಲ್ಕೊಂಡಿದ್ರೆ ಮಲ್ಕೊ ಹೋಗು. ಸುಶೀಲಕ್ಕ, ಶೋಭಕ್ಕನ ಮಗನ ಮದುವೆ ಐತಲ್ಲ, ಅವ್ರ ಮದ್ವೆ ಕರ್ದಾಳಲ್ಲ ಎಲ್ರಿಗೂ, ನಿನಗೂ ಕರ್ದಾಳಲ್ಲ. ಏನಯ್ಯಾರು ಮಾಡ್ಬೇಕು ಅನ್ಕಂಡಿಯಾ? ಹೋಗ್ಬೇಕಲ್ಲೇವ ನಾಳೆ ಮತ್ತೆ ಮದ್ವೆಗೆ? ಹೂನವ ಹೋಗ್ಬೇಕು. ಏನೇವ ಅಯ್ಯಪ್ಪ, ಎಷ್ಟರ ಮದ್ವೆ ಹೋಗ್ಬೇಕು. ಈ ಅಪ್ಪ ಎಷ್ಟು ಜನ ಮದುವೆ ಹಾಕೊಂತಾರ ಅನಿಸ್ತದೆ ನೋಡು. ಈ ತಿಂಗಳು ಇನ್ನು ಮುಂದಿನ ತಿಂಗಳು ಏನು ಆಗ್ತಾರೇನಪ್ಪ. ಯಪ್ಪ, ಇನ್ನು ಬಸವನ ಜಯಂತಿ ಅವಾಗ ಇನ್ನೆಷ್ಟು ಮದ್ವೆಗಳ ಗೊತ್ತಿಲ್ಲ. ಇವಾಗೂ ಇಷ್ಟೊಂದು ಮದ್ವೆಗಳು. ಬರೀ ಮದ್ವೆ ಊಟ ಮಾಡೋದೇ ಆಗ್ಬಿಟ್ಟೆ ತಡಿ. ಮತ್ತೆ ಸೀಸನ್ ಸುಶೀಲಕ್ಕ ಮದ್ವೆದು ಆಗದೆ ಇರ್ತಾರ. ಮತ್ತೆ ಮದ್ವೆನ ಈ ಟೈಮಲ್ಲಿ ಆಗ್ಬೇಕಲ್ಲ, ಅದಕ್ಕೆ ಆಗ್ತಾರೆ. ನಿಮ್ಮ ಮನೆಗೆ ಎಷ್ಟು ಜನ ಬರ್ತಾರೆ? ನೀನು, ನಿನ್ನ ಸೊಸಿ, ಗೌಡ್ರು ಮತ್ತೆ ನಿಮ್ಮ ಮಗ ಬರ್ತಾನೆ ಇಲ್ಲ? ಇಲ್ಲೇವ, ನನ್ನ ಗಂಡನೂ ಬರಲ್ಲ ಅಂತ ಹೇಳಾನೆ, ನನ್ನ ಮಗನೂ ಬರಲ್ಲ ಅಂತ ಹೇಳಾನೆ. ನಾನು ನನ್ನ ಸೊಸಿ ಅಷ್ಟೇ, ಇಬ್ಬರೇ ಬರೋದು. ಏನು ಯಾರು ಮಾಡ್ಬೇಕು ಅನ್ನೋದೇ ಗೊತ್ತಿಲ್ಲವ ನನಗೆ. ಸುಮ್ಮನೆ ದುಡ್ಡೇ ಕೊಟ್ಬಿಡ್ತೀನಿ, ಎಷ್ಟು ಕೊಡಲಿ ಅಂತ ಗೊತ್ತಾಗ್ತಿಲ್ಲ. ಅತ್ತಿಯರೇ, ಹೆಂಗಿದ್ರು ಇವೇ ಹೋಗ್ತಿರೋದು, ಏನು ಜಾಸ್ತಿ ಏನಿಲ್ಲ. ಒಂದು 11 ರೂಪಾಯಿ ಅಯ್ಯರ್ ಮಾಡಿಬಿಡಿ ಸಾಕು. ಅದರೊಳಗೆ ಹೆಸರು ಬರೋಕೆ ಹೋಗ್ಬಿಡ್ರಿ. ಫೋಟೋದಾಗ ಬರೀ ಅಯ್ಯರ್ ಕೊಟ್ಟಿದ್ದು ಕಾಣಿಸ್ತತಿ, ಎಷ್ಟು ಕೊಟ್ಟಿವಿ ಅಂತ ಕಾಣಿಸ್ತತೆ, ಇಲ್ಲ ತಾನೆ? ಆಮೇಲೆ ಅವರು ಇವ್ರಿಗೆ ಹಿಂಗೆ ನೋಡಿ ಸುಶೀಲಕ್ಕಂಗೆ ಸ್ವಲ್ಪ ಮಾನ ಮರ್ಯಾದಿಲ್ಲ. 11 ರೂಪಾಯಿ ಅಯ್ಯರ್ ಮಾಡಿ ಇಬ್ರಿಬ್ರು ಊಟ ಮಾಡೋಗ್ಯಾರ ಅಂತ ಅನ್ಬೇಕೇನು? ನಮ್ಮ ಮನೆ ಅಂದ್ರೆ ಏನು ಅನ್ಕಂಡಿ, ನಮ್ಮ ವಂಶ ಅಂದ್ರೆ ಏನು ಅನ್ಕಂಡಿಯಾ? ನಾನಂದ್ರೆ ಏನು ಅನ್ಕಂಡಿಯಾ? ಬರೀ 11 ರೂಪಾಯಿ. 11 ರೂಪಾಯಿ ಕೊಟ್ಟು ಅವರಿಗೆ ಮದ್ವೆ ಊಟ ಮಾಡ್ಕೊಂಬರ್ಬೇಕಾ ನಾನು ಅವ್ರ ಮದ್ವೆಗೆ ಹೋಗಿ? ಏನು ಅಂತ ಮಾತಾಡ್ತೀಯ? ಸ್ವಲ್ಪ ನೀನು ಸುಶೀಲಕ್ಕನ ಸೊಸಿ ಅನ್ನೋದನ್ನ ಮರಿಬೇಡ. ಅವ್ರಿಗೆ ನನ್ನ ಪಕ್ಕಂಗೆ ಮಾತಾಡು. ಅವ್ರಾಗ ಏನು ಅನ್ಕೋಬೇಕು? ಅಯ್ಯೋ ನೋಡು, ಸುಶೀಲಕ್ಕನ ಗತಿ ಇಲ್ಲೇನಾ, ಅದಕ್ಕೆ ಬರೀ 11 ರೂಪಾಯಿ ಅಯ್ಯರ್ ಮಾಡೋಗ್ಯಾಳೆ ಅಂತ ಅನ್ನೋಂಗಿಲ್ಲೇನು? ಊರವರೆಲ್ಲ ಅನ್ಬೇಕಲ್ಲ, ನಾನು ಅಷ್ಟೇ 11 ರೂಪಾಯಿ ಅಯ್ಯರ್ ಮಾಡೀನಿ, 11 ರೂಪಾಯಿ ಅಯ್ಯರ್ ಮಾಡೀನಿ ಅಂತೇಳಿ. ಯಾಕೆ ಬಂದ್ಬಿಡು. ನೀನು ನಿಮ್ಮ ಮನೆಗಿಲ್ಲವಾ? ನಿಮ್ಮ ಮನೆಗೆ ನಿಮ್ಮ ಅಪ್ಪ ಅಮ್ಮ 11 ರೂಪಾಯಿ ಅಯ್ಯರ್ ಮಾಡ್ತಿದ್ರೇನಾ? ಇಲ್ಲಿ ಹಂಗಿಲ್ಲ, ನಾನು ಹಂಗಿಲ್ಲ ತಗ. ನಾನು ಸ್ವಲ್ಪ ಕೈ ಲೂಸ್ ಬಿಟ್ಟು ದುಡ್ಡು ಕೊಡ್ತೀನಿ. ಹಂಗೆಲ್ಲ ಹಿಡ್ತದಲ್ಲ, ಅಷ್ಟೊಂದು ಹಿಡ್ತಾ ಏನು ಮಾಡಲ್ಲ ನಾನು ಎಲ್ಲದ್ರಲ್ಲೂ. ತಪ್ಪಾತ್ರಿ ಅತ್ತಿಯವರೇ. ಮತ್ತೆ ಅಯ್ಯರ್ಗೆ ಎಷ್ಟು ಇಡ್ತಿದ್ದೆ ಸುಶೀಲಕ್ಕ ದುಡ್ಡು? 11 ರೂಪಾಯಿ ಇಡಲ್ಲ ಅಂದರೆ ಏನು ನಮ್ಮ ಅತ್ತಿ ಏನೊಂದು 501 ರೂಪಾಯಿ ಅಯ್ಯರ್ ಮಾಡ್ತಾರೆ ಏನಪ್ಪ. ನಾನು ನೋಡಿದ್ರೆ 11 ರೂಪಾಯಿ ಅಂದ್ಬಿಟ್ಟೆ. ಅಯ್ಯೋ ದೇವ್ರೆ. 500 ರೂಪಾಯಿ ಮಾಡ್ಬೋದು. ಮತ್ತೆ ಇಷ್ಟೆಲ್ಲ ಹೋಗಿದ್ದಾರೆ ನನಗೆ ಅಂದಮೇಲೆ. ಏನು 11 ರೂಪಾಯಿ ಇವಾಗಿನ ಕಾಲದಾಗ ಯಾರು ಮಾಡ್ತಾರೆ ಯವ್ವ? ಬುದ್ಧಿ ಇಲ್ಲ ಅನ್ಕಂಡು ಏನು ನನಗೇನಷ್ಟು? ನನಗೂ ಒಂದು ಏನಂತಾರಲ್ಲ ಅದು ಸ್ಟ್ಯಾಂಡರ್ಡ್. ಸುಶೀಲಕ್ಕ ಅಂದರೆ ಸ್ಟ್ಯಾಂಡರ್ಡ್ ಐತಿ, ಸುಮ್ಮನೆ ಅಲ್ಲ. ಬರಬ್ಬರಿ ಎಷ್ಟು ಹೇಳ್ಬೇಕು ಅಂದ್ಕೊಂಡಿನಿ ಅಂದರೆ ಒಂದು 21 ರೂಪಾಯಿ ಇಡೋಣ ಅಂತ ಮಾಡಿ ನೋಡು.
ಹ್ಞೂ ಅದಕ್ಕೆ ತಕ್ಕಂಗೈತೆ ಕರೆಕ್ಟಾಗಿ 21 ರೂಪಾಯಿ ಮಾಡ್ಬೋದು. 21 ರೂಪಾಯಿ? ಅಯ್ಯೋ ದೇವ್ರೆ, ನಾನೆಲ್ಲ 101, 501, 1001 ಅಂತ ಅನ್ಕೊಂಡ್ರೆ ಇವ್ರು ಬರೀ 21 ರೂಪಾಯಿಗೆ ಇಷ್ಟು ಬಿಲ್ಡಪ್ ಕೊಡಕ್ಕೆ ಕುಂತಾರ. ಮತ್ತು ನನಗೆ ಹೇಳ್ತಾರೆ ನೀನು ನಿಮ್ಮ ಮನೆಗಿಲ್ಲ ನಮ್ಮ ಮನೆಗಿರೋದು ಅಲ್ಲಿಗೆ ತಕ್ಕಂಗೆ ಯೋಚನೆ ಮಾಡ್ಬೇಡ ಅಂತ. ನಮ್ಮ ಅವ್ವಾರ 101, 501 ಹತ್ರದವರೆಗೆ ಹಂಗೆ 1001 ಎಲ್ಲ ಮಾಡ್ತಾರೆ. ಯಪ್ಪ ಇವ್ರು 21 ರೂಪಾಯಿಗೆ ಈ ರೇಂಜಿಗೆ ಮಾತಾಡಕ್ಕೆ ಕುಂತಾರ. ಅಯ್ಯೋ ದೇವ್ರೆ, ಈ ರೇಂಜಿಗೆ ಜಿಪ್ಪು ಶೆಟ್ಟಿ ನನ್ನ ಮತ್ತೆ 21 ರೂಪಾಯಿನ ಸುಶೀಲಕ್ಕ? ಏನೇ ಬೆಳ್ಳಿ 21 ರೂಪಾಯಿನ ಅಂತ ರಾಗ ಎಳೀತಿಯಲ್ಲ. ಹಾಂ ಮತ್ತೆ ಆಕೆ ಏನು ನನ್ನ ಮಗನಿಗೆ ಏನು 1001 ರೂಪಾಯಿ ಮಾಡಿರ್ತಾಳ? ಆಕಿನೂ ಅಷ್ಟೇ ಮಾಡಿರ್ತಾಳ ತಗ. ನಾನೇನು ಸುಮ್ಮನೆ ಜಾಸ್ತಿ ಕೊಡಲಿ? ನನಗೆ ಆಕಿನೂ ಎಷ್ಟು ಮಾಡಿಲ್ಲ ನೆನಪಿಲ್ಲ, ಬುಕ್ಕಲ್ಲಿ ಹಚ್ಚಿಟ್ಟಿರ್ಬೇಕು ನೋಡ್ತೀನಿ. ಆಕೆ ಅಷ್ಟು ಮಾಡಿನೇ ಮನೆ ತುಂಬ ಜನ ಕರ್ಕೊಂಬಂದು ಊಟ ಮಾಡ್ಕೊಂಡು ಹೋಗ್ಯಾಳ. ಇನ್ನು ನಾನು ಬಿಡ್ತೀನ? ಆಕೆಗೆ 21 ರೂಪಾಯಿ ಜಾಸ್ತಿನೇ ಆಯ್ತು ತಗ. ಅದು ನಿಜ ಬಿಡು ಸುಶೀಲಕ್ಕ, ನಾವು ಅಷ್ಟೇ 21 ರೂಪಾಯಿನೇ ಅಯ್ಯರ್ ಮಾಡೋದು. ನಾನು ಅಷ್ಟೇ ಸುಶೀಲಕ್ಕ, 21 ರೂಪಾಯಿ ಮಾಡೋದು. ಏನವ್ರೆ ನಾವೇ ಕೊಟ್ಟಿವಿ ಅಂತ ಏನೋ ನೋಡ್ತಾರ. ಕವರ್ ಹಿಡ್ಕೊಂಡು ಹೋಗೋದು ಮೈ ಹಾಕೋದು ಅಂತೇಳಿ ಮೈ ಯಾಕೆ ಬಂದಿವಿ ಅನ್ನಂಗೆ ಇರ್ಬೇಕಷ್ಟೇ. 21 ರೂಪಾಯಿನೇ ಸಾಕು, ಜಾಸ್ತಿ ಆಗೋತದೆ. ಸಾಕಷ್ಟೇ 21 ರೂಪಾಯಿ. ಇನ್ನೇನು ಮಾಡ್ಬೇಕಾಗಿತ್ತು ಅವ್ರಿಗೆ ಜಾಸ್ತಿ ಕೊಟ್ಟು? ನಾಳೆ ಒಂದು ಎಷ್ಟೊತ್ತಿಗೆ? ಎಷ್ಟು 10 ಗಂಟೆಗೆ ಮುಹೂರ್ತ ಇರೋದಲ್ಲ? 10 ಗಂಟೆಗೆ ಅಂದ್ರೆ ಒಂದು 11 ಗಂಟೆಗೆ ಹೋಗೋಣ. ಅಲ್ಲಿ ನಾವು ಮಾತಾಡ್ಕೊಂತ ಕುತ್ಕೊಂಡು ಅದೆಲ್ಲ ಅವ್ರಿವ್ರು ಮಾತಾಡ್ಸ್ಕೊಂಬರೋ ಅಷ್ಟೊತ್ತಿ 1-2 ಗಂಟೆ ಆಕತಿ. ಸುಶೀಲಕ್ಕ 11:30, 11:45 ಬಿಡೋಣ. ನಾವಿಲ್ಲಿ ಒಂದು ಅಷ್ಟೊತ್ತಿಗೆ ಬಿಟ್ಟರೆ ಅಲ್ಲಿ 12 ಗಂಟೆ ಅಷ್ಟೊತ್ತಿಗಿದ್ರೆ 1 ತಾಸು 2 ತಾಸು ಮಾತಾಡ್ಕೊಂತ ಕುತ್ಕೊಂಡು ಊಟ ಮಾಡ್ಕೊಂಡು ಬರಕಾಕತಿ. ಅಲ್ಲೇನು ಅವ್ರು 10 ಗಂಟೆ ಮುಹೂರ್ತ ಅಂದ್ರೆ 10:30 ಮುಗಿತತಿ ಅನ್ಕ. ಆ ಹುಡುಗಿನ ತಯಾರು ಮಾಡಿ ನಿಲ್ಸೋ ತನಕ ಟೈಮ್ ಆಗಲ್ಲೇನು? ಸುಮ್ಮನಿರು, ಲೇಟ್ ಆಗೋಣ ಒಂದು ಸ್ವಲ್ಪ. ಸರಿ ತಗೊಳ್ರಿ, ಆಯ್ತು ಹಂಗೆ ಮಾಡೋಣಂತೆ. ನಾಳೆ 11:30, 11:45 ಹೊರಡಕ್ಕೆ ತಯಾರಾಗಿರಿ ಇಬ್ರು. ನೀವು ಇಲ್ಲೇ